ಮಾತೆತ್ತಿರು ಸುಳ್ಳು ಹೇಳಿದೆ ಈ ಸಿದ್ದರಾಮಯ್ಯ ಎಷ್ಟು ಸುಳ್ಳು ಹೇಳ್ತಾರೆ ಅಂದರೆ ರಾಜ್ಯದ ಜನತೆಗೆ ಮಾತ್ರ ಸುಳ್ಳು ಹೇಳೋದಲ್ಲ, ಡಿ ಕೆ ಶಿವಕುಮಾರ್ಗೂ ಸುಳ್ಳೆ. 2.5 ವರ್ಷ ಆದ್ಮೇಲೆ ಬಿಟ್ಕೊಡ್ತೀನಿ ಕಣಯ್ಯ ಅಂತ ಹೇಳ್ಬಿಟ್ಟು ಈವಾಗಲೂ ಕೂಡ ದೇವರಾಜ ಅರಸು ರೆಕಾರ್ಡ್ ಮುಡಿಬೇಕು, ಇಲ್ಲ ಮಗನ ಕೈಲಿ ಹೇಳಿಸ್ತಾರೆ, ನಮ್ಮ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳ್ತಾರೆ. ಈ ಸಿದ್ದರಾಮಯ್ಯ ಕರ್ನಾಟಕದ ಜನರಿಗೆ ಮಾತ್ರ ಸುಳ್ಳು ಹೇಳಿರೋದಲ್ಲ, ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಅಧಿಕಾರಕ್ಕೆ ತರಲಿಕ್ಕೆ ಹೆಗಲು ಕೊಟ್ಟು ಹೋರಾಟವನ್ನು ಮಾಡಿದಂಥ ಡಿ ಕೆ ಶಿವಕುಮಾರ್ ಅವ್ರಿಗೂ ಸುಳ್ಳು ಹೇಳ್ಕೊಂಡೇ ಬರ್ತಾ ಇದ್ದಾರೆ. ತನ್ನ ಅಧಿಕಾರಕ್ಕೆ ತರಲಿಕ್ಕೆ ಕಾರಣೀಭೂತ ಆದಂಥ ವ್ಯಕ್ತಿಗೆ ಸುಳ್ಳು ಹೇಳುವಂಥ ವ್ಯಕ್ತಿ 5 ವರ್ಷ ಅಧಿಕಾರ ಕೊಟ್ಟಾಗಿದ್ದೀವಿ, ರಜನ ಏನು ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳುವಂತಹ ಮತದಾರರಿಗೆ ಅವರು ಸುಳ್ಳು ಹೇಳ್ದಲ್ಲೇ ಇರ್ತಾರೆ. ಇಂಥ ಒಂದು ಸುಳ್ಳಿನ ಒಂದು ಸರ್ಕಾರವನ್ನು ಇವತ್ತು ಅವರು ನಡೆಸ್ತಾ ಇದ್ದಾರೆ. 1000 ದಿನಗಳಲ್ಲಿ ಏನೂ ಆಗಿಲ್ಲ, ಬರೀ ಸುಳ್ಳುಗಳು ಹೇಳ್ಕೊಂಡೆ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಮುಂದುವರಿತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇಡೀ ರಾಜ್ಯಾದ್ಯಂತ ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳು, ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು, ಆರ್ ಅಶೋಕ್ ಅವರು, ನಮ್ಮೆಲ್ಲ ಹಿರಿಯ ಮುಖಂಡರ ಮಾರ್ಗದರ್ಶನ ಮತ್ತು ಅವರ ನಿರ್ದೇಶನದ ಮೇರೆಗೆ ನಾವೆಲ್ಲ ಕಡೆ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ, ಜನಕ್ಕೆ ಮನವರಿಕೆಯನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡಿದ್ವಿ. ಮಾತೆತ್ತಿರು ಸುಳ್ಳು ಹೇಳಿದೆ ಈ ಸಿದ್ದರಾಮಯ್ಯ ಎಷ್ಟು ಸುಳ್ಳು ಹೇಳ್ತಾರೆ ಅಂದರೆ ರಾಜ್ಯದ ಜನತೆಗೆ ಮಾತ್ರ ಸುಳ್ಳು ಹೇಳೋದಲ್ಲ, ಡಿ ಕೆ ಶಿವಕುಮಾರ್ಗೂ ಸುಳ್ಳೆ. 2.5 ವರ್ಷ ಆದ್ಮೇಲೆ ಬಿಟ್ಕೊಡ್ತೀನಿ ಕಣಯ್ಯ ಅಂತ ಹೇಳ್ಬಿಟ್ಟು ಈವಾಗಲೂ ಕೂಡ ದೇವರಾಜ ಅರಸು ರೆಕಾರ್ಡ್ ಮುಡಿಬೇಕು, ಇಲ್ಲ ಮಗನ ಕೈಲಿ ಹೇಳಿಸ್ತಾರೆ, ನಮ್ಮ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳ್ತಾರೆ. ಈ ಸಿದ್ದರಾಮಯ್ಯ ಕರ್ನಾಟಕದ ಜನರಿಗೆ ಮಾತ್ರ ಸುಳ್ಳು ಹೇಳಿರೋದಲ್ಲ, ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಅಧಿಕಾರಕ್ಕೆ ತರಲಿಕ್ಕೆ ಹೆಗಲು ಕೊಟ್ಟು ಹೋರಾಟವನ್ನು ಮಾಡಿದಂಥ ಡಿ ಕೆ ಶಿವಕುಮಾರ್ ಅವ್ರಿಗೂ ಸುಳ್ಳು ಹೇಳ್ಕೊಂಡೇ ಬರ್ತಾ ಇದ್ದಾರೆ. ತನ್ನ ಅಧಿಕಾರಕ್ಕೆ ತರಲಿಕ್ಕೆ ಕಾರಣೀಭೂತ ಆದಂಥ ವ್ಯಕ್ತಿಗೆ ಸುಳ್ಳು ಹೇಳುವಂಥ ವ್ಯಕ್ತಿ 5 ವರ್ಷ ಅಧಿಕಾರ ಕೊಟ್ಟಾಗಿದ್ದೀವಿ, ರಜನ ಏನು ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳುವಂತಹ ಮತದಾರರಿಗೆ ಅವರು ಸುಳ್ಳು ಹೇಳ್ದಲ್ಲೇ ಇರ್ತಾರೆ. ಇಂಥ ಒಂದು ಸುಳ್ಳಿನ ಒಂದು ಸರ್ಕಾರವನ್ನು ಇವತ್ತು ಅವರು ನಡೆಸ್ತಾ ಇದ್ದಾರೆ. 1000 ದಿನಗಳಲ್ಲಿ ಏನೂ ಆಗಿಲ್ಲ, ಬರೀ ಸುಳ್ಳುಗಳು ಹೇಳ್ಕೊಂಡೆ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಮುಂದುವರಿತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇಡೀ ರಾಜ್ಯಾದ್ಯಂತ ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳು, ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು, ಆರ್ ಅಶೋಕ್ ಅವರು, ನಮ್ಮೆಲ್ಲ ಹಿರಿಯ ಮುಖಂಡರ ಮಾರ್ಗದರ್ಶನ ಮತ್ತು ಅವರ ನಿರ್ದೇಶನದ ಮೇರೆಗೆ ನಾವೆಲ್ಲ ಕಡೆ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ, ಜನಕ್ಕೆ ಮನವರಿಕೆಯನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡಿದ್ವಿ.